ಲಿಯೋನಲ್ ಮೆಸ್ಸಿ ಜಾಗತಿಕ ಜನಪ್ರಿಯತೆ ಹೊಂದಿರುವಂಥ ಫುಟ್ಬಾಲ್ ಆಟಗಾರ. ಭಾರತದ ಪ್ರವಾಸದಲ್ಲಿದ್ದಾರೆ. 3 ದಿನಗಳ ಪ್ರವಾಸ ಕೋಲ್ಕತ್ತಾದಿಂದ ಶುರುವಾಗಿದೆ. ನೀವು ಹಂಗೆ ನೋಡಿದ್ರೆ ಕೋಲ್ಕತ್ತಾ, ಗೋವಾ ಮತ್ತು ಕೇರಳದಲ್ಲಿ ಫುಟ್ಬಾಲ್ ಹುಚ್ಚು ವಿಪರೀತ. ಕ್ರಿಕೆಟ್ಗೆ ಹೋಲಿಸಬಹುದಾದಂಥ ಫುಟ್ಬಾಲ್ ಕ್ರೇಜ್ ಇದೆ ಅಲ್ಲಿ. ಅದೇನು ಐತಿಹಾಸಿಕ ಕಾರಣಗಳಿರ್ಬೋದು, ಗೊತ್ತಿಲ್ಲ. ಅಲ್ಲಿಗೆ ಮೆಸ್ಸಿ ಬಂದಿದ್ದರು. ಅವ್ರದ್ದೊಂದು 70 ಅಡಿ ಪ್ರತಿಮೆ ನಿರ್ಮಿಸಲಾಗಿದೆ. ಅವರ ಪ್ರತಿಮೆಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಅವರೇ ಬಂದಿದ್ದರು. ಆನ್ಲೈನ್ ಮೂಲಕ ಬಟನ್ ಒತ್ತುವ ಮೂಲಕ ಪ್ರತಿಮೆಯ ಲೋಕಾರ್ಪಣೆ. ಸ್ಪೆಷಲ್ ಫ್ಲೈಟ್ನಲ್ಲಿ ಬಂದು ಇಳಿದಿದ್ದು ಬೇರೆ ಬೇರೆ ಆಟಗಾರರು ಬಂದಿದ್ದಾರೆ. ಸಾಲ್ಟ್ ಲೇಕ್ ಮೈದಾನದ ಹೊರಗೆ ಮೆಸ್ಸಿ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. 70 ಅಡಿ ಎತ್ತರದ ಪ್ರತಿಮೆ ಅದು. ಅದಾದ ನಂತರ ಒಂದು ಗ್ರೌಂಡಿಗೆ, ಫುಟ್ಬಾಲ್ ಗ್ರೌಂಡಿಗೆ ಮೆಸ್ಸಿ ಬರ್ತಾರೆ ಅಂತಾಗಿತ್ತು. ಟಿಕೆಟ್ ಇಡಲಾಗಿತ್ತು ಕಣ್ಣಾರೆ ನೋಡೋದಕ್ಕೆ, ಮೆಸ್ಸಿನ ಕಣ್ಣಾರೆ ನೋಡೋದಕ್ಕೆ. 500ರಿಂದ 12,000 ತನಕ ಟಿಕೆಟ್. 12,000 ಇದ್ದವ್ರಿಗೆ ಮುಂದೆ, 500 ಇದ್ದವ್ರಿಗೆ ಲಾಸ್ಟಲ್ಲಿ ಎಲ್ಲೋ ಆ ರೀತಿಯಲ್ಲಿ ಟಿಕೆಟ್ ಇಡಲಾಗಿತ್ತು. ಮೆಸ್ಸಿ ಬಂದು ಒಂದು ರೌಂಡಿಗೆ ಸುತ್ತಾಕೊಂಡಂಗೆ ಮಾಡಿ 10 ನಿಮಿಷದಲ್ಲಿ ವಾಪಸ್ ಹೋಗ್ಬಿಟ್ರು. ಜನರಿಗೆ ಸಿಟ್ಟು. ದುಡ್ಡು ಕೊಟ್ಟು ಬಂದೆ. ಒಬ್ಬ ಅಂತೂ ಮದುವೆ ಇತ್ತಂತ, ಇವತ್ತು ಮದುವೆ ಕ್ಯಾನ್ಸಲ್ ಮಾಡಿಸ್ಕೊಂಡ್ಬಿಟ್ನಂತೆ. ಮದುವೆ ಮೆಸ್ಸಿ ಬರ್ತೀಯಾನು, ಮೆಸ್ಸಿ ನೋಡಬೇಕು ಅಂತ. ಆ ಲೆವೆಲ್ಲಿನ ಕ್ರೇಜ್ ಅದು. ದುಡ್ಡು ಕೊಟ್ಟು ಬಂದಿದ್ದೀವಿ, 10 ನಿಮಿಷ ಮೆಸ್ಸಿ ಇದ್ದದ್ದು ಕಣ್ಣಾರೆ ನೋಡೋದಕ್ಕೂ ಆಗಲಿಲ್ಲ. ಅದರಲ್ಲೂ ದೊಡ್ಡ ಸಿಟ್ಟು ಏನು ಬಂತಂದರೆ TMC ಅಲ್ವಾ ಅಲ್ಲಿ ಅಧಿಕಾರದಲ್ಲಿರೋದು. TMCಯ ನಾಯಕರುಗಳೇ ಸುತ್ಕೊಂಡ್ಬಿಟ್ಟಿದ್ರಂತೆ ಸುತ್ತು ಕಡೆ. ಮೆಸ್ಸಿ ಆ ಕಡೆ ಹೋಗ್ತಾ ಇದ್ದಂತೆ ಈ ಕಡೆ ಜನ ಎಲ್ಲ ಗ್ರೌಂಡಿಗೆ ನುಗ್ಗಿಬಿಟ್ರು. ಸಿಟ್ಟಿಗೆದ್ದು ಚೇರ್ ಕಿತ್ತೆಸ್ತು, ಬಾಟ್ಲಿ ಎಸ್ತು. ಲಾಸ್ಟಿಗೆ ಒಂದು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ನೋಡಿ ಅಲ್ಲಿ ಲಿಯೋನಲ್ ಮೆಸ್ಸಿಯನ್ನು ಕಣ್ಣಾರೆ ನೋಡುವುದಕ್ಕೆ ಸರಿಯಾಗಿ ಅವಕಾಶ ಸಿಗಲಿಲ್ಲ ಅಂತಾಯಿತು. ಭದ್ರತಾ ಕಾರಣ ಜನ ಸೇರ್ಕೊಂಡು ಗಲಾಟೆ ಆಗುತ್ತೆ ಅಂತಾನೆ ಆ್ಯಕ್ಚುಲಿ ಪ್ರತಿಮೆ ಇರುವ ಜಾಗಕ್ಕೂ ಮೆಸ್ಸಿನ ಕರ್ಕೊಂಡು ಹೋಗಲಿಲ್ಲ ಅಂತ. ಹಿಂಗಿದೆ ನೋಡಿ, ನಿಮ್ಮ ಪ್ರತಿಮೆಯನ್ನು ತೋರಿಸೋದಕ್ಕೂ ಆಗಿಲ್ಲ ಅವರಿಗೆ. 11:15 ಈ ಸ್ಟೇಡಿಯಮ್ಮಿಗೆ ಬಂದದ್ದು, 10 ನಿಮಿಷದಲ್ಲಿ ಹೋಗಿದ್ದಕ್ಕೆ ಸಿಟ್ಟು. ಅಲ್ಲಿ ನೋಡಿ ಪ್ರತಿಮೆ ಇದೆ, 70 ಅಡಿ ಇದೆಯಂಥದ್ದು. ಇದರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬಂದಿತ್ತು. ಗೋಟ್ ಟೂರ್ ಆಫ್ ಇಂಡಿಯಾ ಅಂತ ಹೆಸರಿದೆ ಇದಕ್ಕೆ. ಇಂಟರ್ ಮಿಯಾಮಿ ಅನ್ನೋದು ಅವರ ಕ್ಲಬ್ ಹೆಸರು. ಸಾರಿ, ನನಗೆ ಇದರಲ್ಲಿ ಅಷ್ಟು ಕಡಿಮೆ, ಇಲ್ಲಿ ಬರೆದಿದ್ದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಉಳಿದ ಆಟಗಾರರು ಬಂದಿದ್ದಾರೆ. ರೊಡ್ರಿಗೋ ಡಿ ಪಾಲ್ ಅಂತೆ, ಲೂಯಿಸ್ ಸುವಾರೆಸ್ ಅಂತೆ, ಅವರಿಬ್ಬರು ಆಟಗಾರರು ಬಂದಿದ್ದಾರೆ. 14 ವರ್ಷಗಳ ನಂತರದ ಭಾರತದ ಭೇಟಿ ಇದು. ನೆನ್ನೆ ರಾತ್ರಿಯೇ ಏರ್ಪೋರ್ಟ್ನಲ್ಲಿ ಸಾವಿರಾರು ಜನ ಸೇರಿದರು. ಅರ್ಜೆಂಟೀನಾ ಧ್ವಜ ಬೀಸ್ತಾ ಮೆಸ್ಸಿ ಮೆಸ್ಸಿ ಅಂತ ಕೂಗುತ್ತಾ ಇದ್ರಂತೆ. ಇವತ್ತು ಬೆಳಗ್ಗೆ 10:00 ಶಾರುಖ್ ಖಾನ್ ಬಂದು ಭೇಟಿಯಾಗಿದ್ದಾರೆ. ಈ ರೀತಿಯಾಗಿ ಲಿಯೋನಲ್ ಮೆಸ್ಸಿ ಅವರ ಕಲ್ಕತ್ತಾ ಭೇಟಿಯಾಯಿತು. ಅಲ್ಲಿಂದ ನೇರವಾಗಿ ಬಂದದ್ದು ಹೈದರಾಬಾದ್ಗೆ. ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಸ್ವಾಗತಿಸಿದರು. ರಾಜೀವ್ ಗಾಂಧಿ ಮೈದಾನದಲ್ಲಿ ಫ್ರೆಂಡ್ಲಿ ಮ್ಯಾಚ್. ಮುಖ್ಯಮಂತ್ರಿಗಳ ತಂಡಕ್ಕೂ ಲಿಯೋನಲ್ ಮೆಸ್ಸಿ ತಂಡಕ್ಕೂ ಫ್ರೆಂಡ್ಲಿ ಮ್ಯಾಚ್. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಸ್ಟೇಡಿಯಂನಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ ಜನ. ಮೆಸ್ಸಿ ಮೆಸ್ಸಿ ಘೋಷಣೆಗಳಿದ್ದಾವೆ. ರಾಹುಲ್ ಗಾಂಧಿಯವರು ಮೆಸ್ಸಿನ ಭೇಟಿಯಾದರು. ಇದು ಹೈದರಾಬಾದಿಗೆ ರಾಹುಲ್ ಗಾಂಧಿಯವರು ಬಂದು ಇಳಿದಾಗ ರೇವಂತ್ ರೆಡ್ಡಿಯವರು ಸ್ವಾಗತಿಸಿಕೊಂಡದ್ದು. ಮೆಸ್ಸಿ ಭೇಟಿಯಾಗಿರೋ ದೃಶ್ಯಗಳು ಇನ್ನೂ ಬಂದಿಲ್ಲ. ನಾಳೆ ಮುಂಬೈಗೆ ಬರ್ತಾರೆ. ನಾಡಿದ್ದು ದಿಲ್ಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗ್ತಾರೆ. ಮುಂದಿನ ಸುದ್ದಿಗೆ ಹೋಗೋಣ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.